ಹಾಯ್ ಕಂದ, ಹೇಗಿದೀಯಾ? ಬಹಳ ದಿನ ಆಯಿತು ನಿನ್ನ ಭೇಟಿ ಮಾಡಿ. ಈ ವಿಡಿಯೋ ಪೋಸ್ಟ್ ಆಗೋ ಅಷ್ಟರಲ್ಲಿ ನಿನಗೆ ಸಮ್ಮರ್ ವೆಕೇಷನ್ಸು ಬಂದ್ಬಿಟ್ಟಿರುತ್ತೆ. ಸಮ್ಮರ್ ವೆಕೇಷನ್ಸ್ ಅಂದರೆ ನಮಗೊಂದು ತಲೆಯಲ್ಲಿ ಏನು ಬರುತ್ತೆ, ಫ್ಯಾನ್ಸಿ ಟ್ರಿಪ್ಸ್ ಹೋಗೋದು, ದೂರ ದೂರ ಎಲ್ಲೆಲ್ಲೋ ಪ್ಲ್ಯಾನ್ ಮಾಡ್ಕೊಂಡು ಹೋಗೋದು. ಬಟ್ ಒಂದೊಂದ್ಸರಿ ಏನು ಗೊತ್ತಾ, ಮನೇಲೇ ಆರಾಮಾಗಿ ಆಟ ಆಡಿಕೊಂಡು ಒಟ್ಟಿಗಿರೋ ಅಂಥದ್ದೇ ಚೆನ್ನಾಗಿ ಅನಿಸುತ್ತೆ. ಆಮೇಲೆ ಇನ್ನೇನು ಗೊತ್ತಾ, ಈಗ ಈ ಸೆಕೆಗಾಲದಲ್ಲಿ ಟ್ರಾವೆಲ್ ಮಾಡೋದನ್ನ ಅವಾಯ್ಡ್ ಮಾಡಬೇಕು ಅಂತ. ರಜಾ ಕೊಟ್ಟಿರೋದೇ ಮನೇಲಿ ಕೂತ್ಕೊಂಡು ರೆಸ್ಟ್ ಮಾಡಿ ಅಂತ. ಮೊದಲನೇದು, ಎಲ್ಲಿ ಹೋದರೂ ಬೇಸಿಗೆ ಇದೆ. ಈಗ ಲಾಂಗ್ ಜರ್ನಿ ತೊಗೊಳ್ತೀರಾ, ಆಮೇಲೆ ಹುಷಾರು ತಪ್ತೀರಾ, ನಿಮ್ಮನ್ನು ಬೇರೆ ನೋಡ್ಕೊಳ್ಬೇಕು, ಡಿಹೈಡ್ರೇಟ್ ಆಗ್ಬೋದು ಈ ಟೈಮಲ್ಲಿ. ಔಟ್ಡೋರ್ ಸೈಟ್ ಸೀಯಿಂಗ್ ಅಂತ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಓಡ್ತಾ ಇರ್ತೀವಿ ಅಲ್ವಾ. ಹೊರಗಡೆ ಹೋದಾಗ ಏನು ಒಂದು ಕಡೆ ಕೂತ್ಕೊಳ್ತೀವ? ಇಲ್ಲ ಅಲ್ವಾ. ಸೊ ಎಷ್ಟು ಸುಸ್ತಾಗ್ಬೋದು. ಮತ್ತು ಕ್ರೌಡ್, ಜನ ಅಂದರೆ ಜನ, ಎಲ್ಲೋದ್ರೂ ಜನ, ಟ್ರಾಫಿಕ್ಕು, ಹೀಟ್ ವೇವ್ಸು, ಇದೆಲ್ಲ ತುಂಬ ಸ್ಟ್ರೆಸ್ ಆಗಿಬಿಡುತ್ತೆ. ಟ್ರಿಪ್ಪು ಎಂಜಾಯ್ ಮಾಡಿದ್ದಕ್ಕಿಂತ ಸ್ಟ್ರೆಸ್ ತೊಗೊಂಡು ಬಂದಂಗೆ ಆಗುತ್ತೆ ವಾಪಸ್ಸು. ಸೊ ಮನೇಲಿ ಇನ್ ಕೇಸ್ ಟ್ರಿಪ್ ಪ್ಲ್ಯಾನ್ ಮಾಡಿಲ್ಲ ಅಂದರೆ ಅಮ್ಮ ಅಪ್ಪ ಅಮೇಝಿಂಗ್, ಡೋಂಟ್ ವರಿ ಆಯಿತಾ. ಯಾವಾಗ ಒಂಚೂರು ತಣ್ಣಗಿರುತ್ತೋ, ಕ್ರೌಡ್ ಕಡಿಮೆ ಇರುತ್ತೋ, ಚೀಪಾಗಿರುತ್ತೋ ಆವಾಗ ಹೋಗ್ಬೋದು. ಆಮೇಲೆ ಹೋಗಲೇಬೇಕು ಅಂತ ಮ್ಯಾಂಡೇಟ್ರಿ ಇಲ್ಲ. ಯಾರೋ ಹೋಗ್ಬಿಟ್ಟು ಬಂದು ಹೇಳ್ತಾರೆ ಅಂತ ನೀವು ಕರ್ಕೊಂಡು ಹೋಗಿಲ್ಲ, ತಪ್ಪಲ್ವಾ ಕಂದ? ಓಕೆ, ನಾವೇನು ಮಾಡ್ತೀವಿ ಅಂತ ಹೇಳ್ತೀನಿ. ಈ ಸಮ್ಮರಲ್ಲಿ ಏನು ಮಾಡ್ತಿದ್ದೀವಿ ಅಂತ. ಸೊ ಪ್ರತಿ ವಾರ ಲಾಲ್ಬಾಗ್ ಹೋಗ್ತೀವಿ. ಲಾಲ್ಬಾಗ್ ಗೊತ್ತಿಲ್ಲ ಅಂದರೆ ಒಂದು ಪಾರ್ಕು, ಊರಲ್ಲಿರೋ ಪಾರ್ಕ್ಗೆ 10-20-100 ಪಟ್ಟು ದೊಡ್ಡದಾಗಿದೆ ಲಾಲ್ಬಾಗು, ಬೆಂಗಳೂರಲ್ಲಿದೆ. ಸೊ ಅಲ್ಲಿಗೆ ಹೋಗ್ತೀವಿ ಪ್ರತಿ ಭಾನುವಾರ. ಬೆಳಗ್ಗೆ ಹೊತ್ತು ಬೈಸೈಕಲ್ ರೈಡ್ಸ್ ಎಬ್ಬಿಸಿ ಓಡಿಸ್ತೀನಿ. ತಿಂಡಿ ತಿನ್ನೋವಾಗ ಆರಾಮಾಗಿ, ಯಾಕಂದರೆ ಸ್ಕೂಲ್ಗೆ ಹೋಗಬೇಕು ಅನ್ನೋ ರಶ್ ಇಲ್ಲ, ಎಲ್ಲರೂ ಕೂತ್ಕೊಂಡು ಮಾತಾಡ್ಕೊಂಡು ನಗಾಡ್ಕೊಂಡು ತಿಂಡಿ ತಿಂತೀವಿ. ಆಮೇಲೆ ಸಂಜೆ ಬರ್ತಾರೆ, ಅಜ್ಜಿ ಮನೆಗೆ ಹೋಗ್ತಾರೆ, ನಾವು ಕೆಲ್ಸಕ್ಕೆ ಹೋಗೋದ್ರಿಂದ. ಸಂಜೆ ಬಂದು ತಿರ್ಗಾ ರೋಡಲ್ಲಿ ಫ್ರೆಂಡ್ಸ್ ಜೊತೆಗೆ ಆಟಾಡ್ತಾರೆ. ಈಗ ಮೊನ್ನೆ ಸ್ವಿಮ್ಮಿಂಗಿಗೆ ಸೇರಿಸ್ದೆ ಇಬ್ಬರೂ. ಮತ್ತು 6-11 ವರ್ಷದ ಮಕ್ಕಳು ನನಗೆ. 11 ವರ್ಷದ ದಿಶಾ ಇದ್ದಾಳಲ್ಲ, ಅವಳನ್ನ ಟೈಲರಿಂಗ್ ಕ್ಲಾಸಿಗೆ ಸೇರಿಸಿದ್ದೀನಿ, ಹೊಲಿಯೋದು ಕಲ್ತ್ಕೊ ಅಂತ. ಅವಳಿಗೆ ಇಂಟ್ರೆಸ್ಟ್ ಇದೆ. ನಿಮ್ಗೂ ಆ ಥರದ್ದು ಯಾವುದಾದ್ರೂ ಲೈಫ್ ಸ್ಕಿಲ್ ಕಳೆಯೋ ಇಂಟ್ರೆಸ್ಟ್ ಇತ್ತು ಅಂದರೆ ನಿಮ್ಮ ಅಪ್ಪ ಅಮ್ಮಂಗೆ ಹೇಳಿ ಸೇರಿಕೊಳ್ಳಿ. ಮತ್ತು ನೀವು ಪುಣ್ಯವಂತರಾದರೆ, ನಿಮ್ಮ ಅಜ್ಜಿ ಮನೆ ಇರ್ಬೋದು, ದೂರದಲ್ಲಿ ಕರೆದ್ರೆ ದಯವಿಟ್ಟು ಹೋಗಿ. ನಿಮ್ಮ ಕಸಿನ್ಸ್ ಮನೆಗಾದರೂ ಪ್ರತಿ ವರ್ಷ ಹೋಗಿ, ದೊಡ್ಡವರಾದರೂ ಹೋಗಿ. ಯಾಕೆ ಗೊತ್ತಾ, ಆ ಜಾಗದಲ್ಲಿ ನಿಮಗೆ ಸಿಗುತ್ತಲ್ಲ ಮೆಮೊರೀಸ್, ಆಟ ಪಾಠ, ಅದು ಮರೆಯೋಕ್ಕೆ ಸಾಧ್ಯ ಇಲ್ಲ. ಮತ್ತು ಏನಾದರೂ ಹಳ್ಳಿನಲ್ಲಿದ್ದರೆ ಸ್ವರ್ಗ ಆಯಿತಾ. ಈಗ ಓಪನ್ ಜಾಗದಲ್ಲಿ ಒಂದೇ ಸಮ ಓಡ್ಕೊಂಡು ಆಡಿಕೊಂಡು ಗಿಲ್ಲಿ ದಾಂಡು ಏನೇನೋ ಆಡ್ಬೋದು. ಕೇಳಿ ನಿಮ್ಮ ಅಪ್ಪ ಅಮ್ಮನ ಹೇಳ್ತಾರೆ. ಮತ್ತು ದೊಡ್ಡ ಬಾವಿ ಆಗಿರ್ಬೋದು, ಕೆರೆ ಆಗಿರ್ಬೋದು, ನದಿ ಆಗಿರ್ಬೋದು, ಅಲ್ಲಿ ಈಜು ಹೋಗಿ, ಮತ್ತು ಮರ ಹತ್ತಿ ಫ್ರೆಶ್ ಹಣ್ಣನ್ನು ಕಿತ್ಕೊಂಡು ತಿನ್ನಿ. ಇದಲ್ವಾ ರಿಯಲ್ ಮಜಾ, ರಿಯಲ್ ವೆಕೇಷನ್ ಅಂದರೆ. ಏನಂತೀಯ ಕಂದ?